ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹ್ಯಾಪಿ ಬರ್ಡೇ ಟು ಅದನ್ನ ಕೈ ಕೊಡ್ರಿ, ಕಟ್ ಮಾಡ್ತಾನ. ಹೌದು ಬರ್ರಿ ಬರ್ರಿ. ರೈಟ್. ಇಂದು ನಮ್ಮ ಸಲೀಂ ಅವರು, ನಂತರ ಆರಿಫ್ ಅವರು, ಇವರ ಅಮೃತ ಹಸ್ತದಿಂದ ಈ ಹುಟ್ಟುಹಬ್ಬ ಅಂಗವಾಗಿ ಕಿಟ್ ವಿತರಣೆ ಮಾಡಲಾಗಿದೆ. ಇಂದು ಜನಪ್ರಿಯ ಮಂತ್ರಿಗಳು ಮತ್ತು ಹಿರಿಯರಾದಂಥ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬ್ರವರ 80ನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಕಲ್ಲೂರು ಗ್ರಾಮದಲ್ಲಿ ನಮ್ಮ ಶ್ರೀ ರಾಜಾಸಾಬರಾದ ಅವರಿಗೆ ಕಿರುಕಾಣಿಕೆಯನ್ನು ನೀಡಿ ಈ ಒಂದು ಹುಟ್ಟುಹಬ್ಬದಲ್ಲಿ ನಾವೊಂದು ಕಿರುಕಾಣಿಕೆ ಸಲ್ಲಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೀವಿ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಆದಂಥ ವಿಜಯಕುಮಾರ್ ಗೌಡ ಅವರೇ ಮತ್ತು ಇದಕ್ಕೆ ಕಾರಣಭೂತರಾದಂಥ ಇದಕ್ಕೆಲ್ಲ ಸಹಕರಿಸಿದಂಥ ಸೈಯದ್ ಸಲೀಂ ಪಾಷಾ ಅವರೇ, ಆರಿಫ್ ಬೇಗ್ ಅವರೇ ಮತ್ತು ಪಟೇಲ್ರವರೇ, ತಾವೆಲ್ಲ ಆಗಮಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ 4 ಮಾತಾಡೋ ಅವಕಾಶ ತಮ್ಮೆಲ್ಲ ವಂದಿಸಿ ನಮಸ್ಕಾರ. NS ಬೋಸರಾಜ್ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಕಲ್ಲೂರು ಗ್ರಾಮಕ್ಕೆ ಆಗಮಿಸಿ ನಮ್ಮ ಹ್ಯಾಂಡಿಕ್ಯಾಪ್ ಆಗಿರ್ತಕ್ಕಂಥ ಅತ್ಯಂತ ಬಡವರಾಗಿರ್ತಕ್ಕಂಥ ರಾಜಾಸಾಬ್ ಅವ್ರ ಜೊತೆ ಇವತ್ತು ಬಂದು ಅವರ ಹುಟ್ಟುಹಬ್ಬದ ಕೇಕ್ ಅನ್ನು ಕತ್ತರಿಸಿ ನಾವೆಲ್ಲರೂ ಒಗ್ಗೂಡಿ ಇಲ್ಲಿ ಕಲ್ಲೂರು ಗ್ರಾಮಕ್ಕೆ ಆಗಮಿಸಿ ನಮ್ಮ ಈ NS ಬೋಸರಾಜ್ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ತಮ್ಮೆಲ್ಲರಿಗೂ ಮತ್ತು ಮಾನವೀಯ ಜನತೆಗೆ ಮತ್ತು NS ಬೋಸರಾಜ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ. ಮತ್ತೆ ಮುಂದೆ NS ಬೋಸರಾಜ್ ಸಾಹೇಬ್ ಅವರಿಗೆ ನಮ್ಮ ರಾಯಚೂರು ಜಿಲ್ಲೆಯಿಂದ ಒಂದು ಸಚಿವ ಸ್ಥಾನವನ್ನು ಮುಂದುವರಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ರಾಯಚೂರು ಜಿಲ್ಲೆಯಿಂದ ಅತ್ಯಂತ ಹಿಂದುಳಿದ ವರ್ಗ ಎಂದು ಹೇಳುತ್ತಾರೆ, ಇದಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಅಗತ್ಯ ಇದೆ. ಅದಕ್ಕೋಸ್ಕರ ನಮ್ಮ NS ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಡಬೇಕೆಂದು ನಾನು ಈ ಒಂದು ಅವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.